50 ಲಕ್ಷ ದೊರಡೆ ಮಾಡಿದ ಅಂತರರಾಜ್ಯ ಕಳ್ಳರ ಬಂಧನ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬಸ್ಸಿನಲ್ಲಿ ದರೋಡೆ ಮಾಡಿದ ಮಧ್ಯಪ್ರದೇಶದ 4 ಅಂತಾರಾಜ್ಯರ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವೆಂಕಟೇಶ್ವರ್ ರಾವ್ ಎಂಬವರು ಬೆಂಗಳೂರಿನಲ್ಲಿ ತಮ್ಮ ಮನೆ ಮಾರಾಟ ಮಾಡಿದ ಬಂದಿದ್ದ 55 ಲಕ್ಷ ರೂಪಾಯಿ ನಗದನ್ನು ಬ್ಯಾಂಕ್ನಲ್ಲಿ ಇಟ್ಟುಕೊಂಡು ಕೆಎಸ್ಆರ್ಟಿಸಿ ಅಂಬಾರಿ ಬಸ್ ಮೂಲಕ ಹೈದರಾಬಾದಿಗೆ ಪ್ರಯಾಣಿಸುತ್ತಿದ್ದರು. ಪೇರ್ಸಂದ್ರ ರಾಷ್ಟ್ರೀಯ ಹೆದ್ದಾರಿಯ ಹೋಟೆಲ್ ಒಂದರಲ್ಲಿ ಬಳಿ ಊಟಕ್ಕಾಗಿ ಬಸ್ ನಿಲ್ಲಿಸಿದಾಗ ಪ್ರಯಾಣಿಕರು ಕೆಳಗಿಳಿದ ಸಮಯವನ್ನೇ ಹೊಂಚು ಹಾಕುತ್ತಿದ್ದ ಕಳ್ಳರು 55 ಲಕ್ಷ ಹಣವಿದ್ದ ಬ್ಯಾಗ್ ಎಗರಿಸಿ ಪರಾರಿಯಾಗಿದ್ದಾರೆ. ಪ್ರಕಾರ ದಾಖಲಿಸಿಕೊಂಡ ಪೇರ್ಸಂದ್ರ ಪೊಲೀಸರು ವಿಷಯ ತಂಡ ರಚಿಸಿ ತನಿಖೆ ಕೈಗೊಂಡಿದ್ದರು. ಗುಡಿಬಂಡೆ ವೃತ್ತ ನಿರೀಕ್ಷಕ ಮುನಿಕೃಷ್ಣ ಮತ್ತು ಮಂಚೇನಹಳ್ಳಿ ಪಿಎಸ್ಐ ಪುನೀತ್ ನೇತೃತ್ವದ ತಂಡ ಮಧ್ಯಪ್ರದೇಶಕ್ಕೆ ತೆರಳಿ ಅಲ್ಲಿನ ಪೊಲೀಸರ ಸಹಾಯದೊಂದಿಗೆ 4 ಖತರ್ನಾಕ್ ಕಳ್ಳರನ್ನು ಸೆರೆ ಹಿಡಿದಿದೆ. ಬಂಧಿತರಿಂದ ಪೂರ್ಣ 55 ಲಕ್ಷ ರೂಪಾಯಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೇರಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 8ನೇ ತಾರೀಕು ರಾತ್ರಿ ಸಾಯಿ ಡೆಲಿಕಸಿ ಹೋಟೆಲ್ ಅಲ್ಲಿ ಒಂದು ಬಸ್ ಇಂದ ಒಂದು ಕಳ್ಳತನ ಆಗಿದೆ. ಈ ತರ ಒಂದು ಎಫ್ಐಆರ್ ರಿಪೋರ್ಟ್ ಆಗಿತ್ತು. ಬೇಸಿಕ್ಲಿ ಈ ಕೇಸಲ್ಲಿ ಕಂಪ್ಲೇನೆಂಟ್ ವೆಂಕಟೇಶ್ವರ್ ರಾವ್, ಇವರು ಕುಕಟ್ಪಲ್ಲಿ ಹೈದರಾಬಾದ್ ಅವರು, ವಾಸ ಅವರದು ಹೈದರಾಬಾದ್ ಇದೆ. ಬಟ್ ಈ ಜಾಗ ಬೆಂಗಳೂರಲ್ಲಿ ಅವರದು ಬಿಸ್ನೆಸ್ ವಗೇರಾ ಇದೆ, ರಿಯಲ್ ಎಸ್ಟೇಟ್ ಅಲ್ಲಿ ಬಿಸ್ನೆಸ್ ವಗೇರಾ ಮಾಡ್ತಾರೆ. ಆ ದಿನ ಕೂಡ ಅವರು ಬೆಂಗಳೂರಲ್ಲಿ ಹೋಗಿ ಬೆಳಿಗ್ಗೆ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಲ್ಲಿ ಯಾವುದು ಡೀಲ್ ವಗೇರಾ ಇತ್ತು ಅವರದು ಮಾರ್ತಹಳ್ಳಿಯಲ್ಲಿ, ಅದನ್ನು ಡೀಲ್ಗೆ ಕ್ಲೋಸ್ ಮಾಡಿ ಅವ್ರಿಗೆ 55 ಲ್ಯಾಕ್ ಕ್ಯಾಶ್ ಸಿಕ್ಕಿದೆ. ಆ ಕೇಸಲ್ಲಿ ಆ ಕ್ಯಾಶ್ಗೆ ಒಂದು ಬ್ಯಾಗಲ್ಲಿ ಹಾಕಿ ಇವರು ಮೆಜೆಸ್ಟಿಕ್ಗೆ ಬಂದಿದ್ದಾರೆ. ಮೆಜೆಸ್ಟಿಕ್ ಇಂದ ಇವರು KSRTCದು ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್, ಆ ಬಸ್ ಅಲ್ಲಿ ಇವರು ಕೂತಿದ್ದಾರೆ ಹೈದರಾಬಾದ್ ಹೋಗಕ್ಕೆ. ಆ ಬಸ್ ಅರೌಂಡ್ 7:07 ಅಲ್ಲಿಂದ ಬಿಟ್ಟಿದೆ ಬೆಂಗಳೂರಿಂದ. ಆಮೇಲೆ ಫಸ್ಟ್ ಸ್ಟಾಪ್ ಬಸ್ದು ಈ ಪೇರಸಂದ್ರ ಲಿಮಿಟ್ಸ್ ಅಲ್ಲಿ ಸಾಯಿ ಡೆಲಿಕಸಿ ಹೋಟೆಲ್ ಇದೆ. ಆ ಸಾಯಿ ಡೆಲಿಕಸಿ ಹೋಟೆಲ್ ಅಲ್ಲಿ ಆ ಬಸ್ ಸ್ಟಾಪ್ ಆಗಿದೆ. ಪ್ಯಾಸೆಂಜರ್ಸ್ಗೆ ಫ್ರೆಶನ್ ಅಪ್ ಆಗಕ್ಕೆ ಮತ್ತೆ ಡಿನ್ನರ್ ವಗೇರಾಕ್ಕೋಸ್ಕರ ಸ್ಟಾಪ್ ಮಾಡ್ತಾರೆ, ರೆಗ್ಯುಲರ್ ಸ್ಟಾಪ್ ಇದೆ. ಆಮೇಲೆ ಇವರು ಕೂಡ ನಮ್ಮ ವಿಕ್ಟಿಮ್ ಯಾರು ಇದ್ದಾರೆ ವೆಂಕಟೇಶ್ವರ್ ರಾವ್, ಇವರು ಕೂಡ ಅವರದು ಬ್ಯಾಗ್ ಅಲ್ಲಿ ಸೀಟ್ ಅಲ್ಲಿ ಬಿಟ್ಟು ಕೆಳಗಡೆ ಟಾಯ್ಲೆಟ್ ವಗೇರಾಗೆ ಹೋಗಿದ್ದಾರೆ, ಮತ್ತೆ ಊಟ ವಗೇರಾ ಕೂಡ ಏನೋ ಮಾಡಿದ್ದಾರೆ. ವಾಪಸ್ ಬಂದಾಗ ಅವರು ನೋಡಿದ್ದಾರೆ ಕಿ ಅವರದು ಬ್ಯಾಗ್ ಗಾಯಬ್ ಆಗಿದೆ, ಬ್ಯಾಗ್ ಮಿಸ್ಸಿಂಗ್ ಆಗಿದೆ. ಅದ ವಿಚಾರ ಅದೇ ಟೈಮ್ ರಾತ್ರಿ ಅವರು ತಿಳಿಸಿದ್ದಾರೆ ಲೋಕಲ್ ಪೊಲೀಸ್ಗೆ. ರಾತ್ರಿ ಟೈಮ್ಗೆ ಗೊತ್ತಾಗಿದೆ ಕಿ ಈ ತರ ಇನ್ಸಿಡೆಂಟ್ ಒಂದು ಆಗಿದೆ. ಅವ್ರಿಗೆ ಕೇಳಿದಾಗ ಅವರು ನಮಗೆ ಶೇರ್ ಮಾಡಿದ್ದಾರೆ ಕಿ ರಿಯಲ್ ಎಸ್ಟೇಟ್ ಡೀಲ್ ಒಂದು ಕ್ಲೋಸ್ ಮಾಡಿ ನಾನು ಬಂದಿದ್ದೀನಿ, ರಿಯಲ್ ಎಸ್ಟೇಟ್ ಡೀಲ್ದು ಡಾಕ್ಯುಮೆಂಟ್ಸ್ ಕೂಡ ಇದೆ ಸ್ವಲ್ಪ, ಜೊತೆಗೆ 55 ಲ್ಯಾಕ್ ಕ್ಯಾಶ್ ಇದೆ ಆ ಬ್ಯಾಗ್ ಅಲ್ಲಿ, ಅದು ಎಲ್ಲ ಫುಲ್ ಮಿಸ್ಸಿಂಗ್ ಆಗಿದೆ. ಆಮೇಲೆ ನಮ್ಮ ಗುಡಿಬಂಡೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇತೃತ್ವದಲ್ಲಿ ನಾವು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸ್ದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಅವರದು ಎಲ್ಲ ಮೂವ್ಮೆಂಟ್ ಯಾವ ಜಾಗ ಅವರು ಅದನ್ನ 8ನೇ ತಾರೀಕು ಬೆಂಗಳೂರು ಯಾವಾಗ ಹೋಗಿದ್ದಾರೆ ಹೈದರಾಬಾದ್ ಇಂದ, ಅದನ್ನ ಯಾವ ಜಾಗ ಹೋಗಿದ್ದಾರೆ, ಯಾವ ಜಾಗ ಊಟ ಮಾಡಿದ್ದಾರೆ, ಯಾರ್ಯಾರ ಜೊತೆ ಭೇಟಿ ಆಗಿದೆ, ಯಾವ ಆಟೋ ಟ್ಯಾಕ್ಸಿ ರಿಕ್ಷಾ ವಗೇರಾ ತಗೊಂಡಿದ್ದಾರೆ, ಅದು ಎಲ್ಲ ನಾವು ಪರಿಶೀಲನೆ ಮಾಡಿದೀವಿ. CCTV ವಗೇರಾ ಎಲ್ಲ ಕಾಲ್ ರೆಕಾರ್ಡ್ಸ್ ವಗೇರಾ ಚೆಕ್ ಮಾಡಿದಾದ್ಮೇಲೆ ನಮಗೆ ಗೊತ್ತಾಗಿದೆ ಕಿ ಈ ಕೇಸಲ್ಲಿ ಒಂದು ಗ್ಯಾಂಗ್ ಇನ್ವಾಲ್ವ್ ಇದೆ. ಆ ಗ್ಯಾಂಗ್ ಮಧ್ಯಪ್ರದೇಶದ್ದು ಗ್ಯಾಂಗ್ ಇದೆ. ಮಧ್ಯಪ್ರದೇಶಲ್ಲಿ ಒಂದು ಡಿಸ್ಟ್ರಿಕ್ಟ್ ಇದೆ ಧಾರ್, ಆ ಧಾರ್ ಡಿಸ್ಟ್ರಿಕ್ಟ್ದು ಒಂದು ಗ್ಯಾಂಗ್ ಇದೆ. ಅದನ್ನು ಅವರು ಈ ತರ ಅಫೆನ್ಸಸ್ ಕಮಿಟ್ ಮಾಡ್ತಾರೆ. ಮತ್ತೆ ನಮ್ಮ ಎವಿಡೆನ್ಸಸ್ ಪರಿಶೀಲನೆ ಮಾಡಿದಾಗ ನಮ್ಗೆ ಅದು ಕೂಡ ಕನ್ಫರ್ಮ್ ಆಗಿದೆ ಕಿ ಯಾರು ಈ ಅಫೆನ್ಸ್ಗೆ ಮಾಡಿದ್ದಾರೆ. ಸೊ ನಾವು ಮಧ್ಯಪ್ರದೇಶಲ್ಲಿ ಧಾರ್ ಡಿಸ್ಟ್ರಿಕ್ಟ್ SP ಜೊತೆ ಮಾತಾಡಿ ನಮ್ಮ ಟೀಮ್ ಅಲ್ಲಿ ಹೋಗಿದೆ. ಟೀಮ್ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತೆ PSI ಮಂಚೇನಹಳ್ಳಿ PSI ಪುನೀತ್ ಮತ್ತೆ ಬೇರೆ ಸಿಬ್ಬಂದಿಗಳು ಧಾರ್ ಡಿಸ್ಟ್ರಿಕ್ಟ್ ಗೆ ಹೋಗಿದ್ದಾರೆ. ಅಲ್ಲಿ ಲೋಕಲ್ ಪೊಲೀಸ್ದು ಹೆಲ್ಪ್ ತಗೊಂಡು ಈ 4 ಜನ ಈ ಕೇಸಲ್ಲಿ ಆರೋಪಿ ಇದ್ದಾರೆ. ಈ 4 ಜನ ಅದೇ ಸೇಮ್ ಡಿಸ್ಟ್ರಿಕ್ಟ್ ಧಾರ್ ಡಿಸ್ಟ್ರಿಕ್ಟ್ ದವರು ಇದ್ದಾರೆ. ಇವರ ಮೇಲೆ ಬೇರೆ ಕೇಸಸ್ ಕೂಡ ಇದೆ, ಆಲ್ ಓವರ್ ಇಂಡಿಯಾ ಇದೇ ತರ ಕಳ್ಳತನಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿದ್ದಾರೆ. ಅವರಿಂದ ನಾವು ಈಗ ಫುಲ್ 55 lakhs ಇಂಟ್ಯಾಕ್ಟ್ ರಿಕವರಿ
ಸಮಯ ಪ್ರಜ್ಞೆ ಮೆರೆದ ಪ್ರಕರಣ ಭೇದಿಸಿದ ಪೊಲೀಸ್ ತಂಡಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಸೊಕ್ಸೆ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ.